ನಾಗಗಳೇ ನಿಲ್ಲಿ. ವನಮಾಲೆ ತೆಗೆಯೋದಕ್ಕೆ ಗರುಡದೇವ ಅನುಮತಿ ಕೊಟ್ಟಿಲ್ಲ. ಹಾಗಾದ್ರೆ ವನಮಾಲೆನ ಹೇಗ್ ತರೋದು ನಾಗರಾಜ? ಅದಕ್ಕೊಂದು ದಾರಿ ಇದೆ. ಏನಾ ದಾರಿ? ಯಾರು ಗರ್ಭಗುಡಿಯಲ್ಲಿ ತಾಳೆಗರಿಯನ್ನು ಓದಿ ನಾಗನಿಧಿ ರಹಸ್ಯವನ್ನ ತಿಳ್ಕೊಂಡಿದಾರೋ ಅವ್ರಿಗೆ ಮಾತ್ರನೇ ವನಮಾಲೆ ಸಿಗೋದಕ್ಕೆ ಸಾಧ್ಯ. ಅಂದ್ರೆ ಪುಣ್ಯನ ನಾಗರಾಜ? ಹೌದು, ಪುಣ್ಯನೇ. ಪುಣ್ಯನ್ ಕರ್ಕೊಂಡು ಬಂದ್ರೆ ಮಾತ್ರನೇ ಆ ವನಮಾಲೆ ಸಿಗೋದು. ನಡೀರಿ ಹೋಗೋಣ. ಪರ್ಣಿಕಾ ಅನಿರುದ್ಧ್ ನಿಶ್ಚಿತಾರ್ಥ ನಡೀತಿದೆ. ಎಲ್ರೂ ಒಳಗಡೆ ಇದ್ದಾರೆ. ಪುಣ್ಯನ ಕರ್ಕೊಂಡು ಬರೋದು ಅಸಾಧ್ಯ. ಯಾವ ಕ್ಷಣ ಅಷ್ಟಮೂಲಿಕೆ ತೈಲದಿಂದ ಅರವಿಂದ ದೀಪ ಇಟ್ಲೋ ಆ ಕ್ಷಣನೇ ನಾನು ಅಷ್ಟಬಂಧನದಿಂದ ಮುಕ್ತಿಗೊಳ್ಳೋದು ಅಲ್ಲದೆ ಅಷ್ಟ ದಿಕ್ಕುಗಳು ಅಷ್ಟ ದಿಕ್ಪಾಲಕರು ನನಗ್ ಬೇಕಾದಂಗೆ ಕೆಲಸ ಮಾಡ್ತಾ ಇದ್ದಾರೆ. ಏನ್ ನೀನ್ ಹೇಳ್ತಾ ಇರೋದು? ಹೌದು ಭೂತಕ್ಕಿ, ಸದ್ಯಕ್ಕೀಗ ಪುಣ್ಯ ಒಂದು ಕೋಣೆಯಲ್ಲಿ ಬಂದಿಯಾಗಿದ್ದಾಳೆ. ಯಾರಿಗೂ ಗೊತ್ತಿಲ್ದಿದ್ದಂಗೆ ಅವಳನ್ನ ಸಂಹಾರ ಮಾಡೋದಿಕ್ಕೆ ಇದೊಂದು ಅದ್ಭುತ ಅವಕಾಶ. ಅರ್ಥ ಆಯ್ತು. ಸಿಂಹದ್ವಾರದಿಂದ ಹೋದ್ರೆ ಸಿಕ್ಕಾಕೋತೀವಿ. ಅದಕ್ಕೆ ಹಿಂದೆಯಿಂದ ಹೋಗಿ ಕೆಲ್ಸ ಮುಗ್ಸೋಣ ಅಂತೀಯ, ಅದೇ ತಾನೇ? ಹೌದು, ಸಾಧ್ಯವಾದಷ್ಟು ಬೇಗ ಪುಣ್ಯನ ನಾವು ವಶಪಡಿಸ್ಕೊಳ್ಬೇಕು. ಆ ನಿಧಿ ರಹಸ್ಯ ವರ್ಮ ಭದ್ರಕ್ಕಿಂತ ಮೊದಲು ನಮಗ್ ಗೊತ್ತಾಗ್ಬೇಕು. ನಾಗನಿಧಿನ ನಾವು ವಶಪಡಿಸ್ಕೋಬೇಕು. ಹಾಗಾದ್ರೆ ಇಲ್ಲಿಂದ ತಕ್ಷಣ ಹೋಗೋಣ ಬಾ. निश्चितार्थ मुहूर्त शुभ मुहूर्त अस्तु. पत्नी मनोरमं देहि मनोरथ धारणीय तारिण्य दुर्गा संसार सागर स्तुकोलोद्भाणमः. ओम गौरीपति महादेवाय नमः. ಅಮ್ಮ, ಉಂಗ್ರ ತಗೊಳ್ಳಿ. ವರ್ಮಾ, ಸರಿಯಾದ ಸಮಯಕ್ಕೆ ಬಂದೆ. ನನ್ನ ಅನುಮತಿ ಇಲ್ಲದೆ ನಡೆಯುತ್ತಿರುವಂತ ಈ ಶುಭ ಕಾರ್ಯಕ್ಕೆ ನನ್ನ ಅವಶ್ಯಕತೆ ಇದೆಯಮ್ಮ. ಎಷ್ಟೇ ಬೇಡ ಅಂದ್ರೂ ಅವ್ನ್ ನಮ್ ಮಗ ರೀ ಅಂತ ನೀನ್ ಅನ್ಕೊಂಡಿದ್ಯಾ ಅರವಿಂದ? ಆದ್ರೆ ನಿನ್ ಮಗನ್ಗೆ ಆ ಆಲೋಚನೆನೇ ಇಲ್ಲ. ಸರಿ, ಕಾರ್ಯಕ್ರಮ ಮುಂದುವರಿಸಿ. ನನ್ಗೆ ಹೊರಗಡೆ ತುಂಬಾ ಕೆಲಸ ಇದೆ. ಅಣ್ಣ, ಮಕ್ಕಳು ಒಪ್ಕೊಂಡಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಒಪ್ಪಿಗೆ ಕೊಟ್ಟೆ ಅಣ್ಣ. ಇಲ್ಲ ಅಂದ್ರೆ ಭದ್ರಾ, ಏನ್ ನಡೀತು ಅಂತ ನನಗೆ ಗೊತ್ತು.
ಏನ್ ನಡೀತಿದೆ ಅಂತ ನಿನಗೂ ಗೊತ್ತು. ಈಗ ಈ ಹರಿಕತೆ ಅವಶ್ಯಕತೆ ಇದೆಯಾ? ನೀವು ತಾಯಿ ಮಗಳು ಆಸೆ ನೆರವೇರ್ತಲ್ವಾ? ಮುಂದುವರಿಸಿ. ಈಗ ಹುಡುಗ ಹುಡುಗಿ ಉಂಗ್ರ ಬದಲಾಯಿಸ್ಕೊಳ್ಳಿ. ಅನಿರುದ್ಧ್, ಅಪ್ಪ ಅಮ್ಮನ ಆಶೀರ್ವಾದ ತಗೋಪ್ಪ. ಬರ್ನಿ. ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿ ತ್ಯಾಗೀಶ್ವರಿ ನಂದಗೋಪಸುತಂ ದೇವಿ ಪತಿಂ ವಕ್ರೇಕ ಋತೇನ್ ನಮಃ. ಓಂ ದೇವೇಂದ್ರನಿ ನಮಸ್ತುಭ್ಯಂ ದೇವೇಂದ್ರ ಪ್ರಯಾಭಮಿಣಿ. ಗಜಾನನಂ ಭೂತಗಣಾದಿಸೇವಿದಂ ಗಪಿತ್ತಜಂಬೂಫಲಸಾರಭಕ್ಷಿತಂ ಮಾಸುದಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಪಾದ ಪಂಕಜಂ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶ್ಯ ನಿವಿಶ್ಚರಾಹವೇ ಕೇತವೇ ನಮಃ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಅನಿರುದ್ಧ್, ತಗೊಳ್ಳೋ. ನಿಂತ್ಕೊಳ್ಳಿ. ಗರುಡ ವಂಶದ ಮೇಲೆ ನಾಗವಂಶದವರು ಯುದ್ಧಕ್ಕೆ ಬಂದಂತಿದೆ. ಈಗ್ಲೇ ಇವ್ರನ್ನೆಲ್ಲ ಸಾಯಿಸ್ಬಿಡ್ತೀನಿ. ವರ್ಮ ವರ್ಮ ಬೇಡವೋ, ಅವನ ಸಾಯಿಸೋದು ಮಹಾಪಾಪ ಕಣೋ. ಈಗಲೇ ಗುರುಗಳ ಅನುಗ್ರಹ, ಗರುಡ ದೇವನ ಆಶೀರ್ವಾದನೂ ಕಳ್ಕೊತಾ ಇದ್ದೀವಿ. ಮತ್ತೆ ಹಾವನ್ನ ಸಾಯಿಸಿದ್ರೆ ದೇವ್ರ ದಯೆ ಯಾವತ್ತೂ ನಮ್ಮ ಮೇಲೆ ಇರಲ್ಲ ಕಣೋ. ನನ್ ಮಾತು ಸ್ವಲ್ಪ ಕೇಳೋ ಕೇಳೋ ವರ್ಮ. ನಿನ್ ಮಗನ್ನೇ ಕೈಕಟ್ಟು ಸುಮ್ನೆ ಇರು ಅಂತ ಹೇಳ್ತಿದ್ಯಾ? ಇವುಗಳನ್ನ ಸಾಯಿಸದೇ ಇದ್ರೆ ನಮ್ ಕುಟುಂಬನೇ ನಾಶ ಮಾಡ್ಬಿಡ್ತವೆ. ಈಗ್ಲೇ ಇವುಗಳನ್ನ ಸಾಯಿಸ್ಬಿಡ್ತೀನಿ. ವರ್ಮ ಬೇಡ ಅಪ್ಪ. ಅಪ್ಪ ನನ್ನ ಮಾತು ಕೇಳಿ. ಇವುಗಳು ನಮ್ಮನ್ನ ಸಾಯಿಸಕ್ ಬಂದಿದ್ರೆ ಪುಣ್ಯ ಇರೋ ಕಡೆ ಇವು ಹೋಗ್ತಾನೆ ಇರ್ಲಿಲ್ಲ. ಡೈರೆಕ್ಟ್ ಆಗಿ ಬಂದು ನಮ್ಮನ್ನೇ ಸಾಯಿಸ್ತಾ ಇದ್ವು. ಅಟ್ಲೀಸ್ಟ್ ಆ ಪ್ರಯತ್ನ ಆದ್ರೂ ಮಾಡ್ತಾ ಇದ್ವು. ನೋಡಿ, ಹಾಕ್ ಮಾಡಿಲ್ಲ ಅಂದ್ಮೇಲೆ ಅದ್ ನಮ್ಮನ್ನ ಸಾಯಿಸೋಕ್ ಬಂದಿರೋದಲ್ಲ ಅಂತ ತಾನೆ. ಭದ್ರ, ಅಮ್ಮ ಹಿಂದೆ ಸರಿ. ಭದ್ರ, ಅಮ್ಮನ ಅರವಿಂದನ ಮಕ್ಕಳನ್ನ ಒಳಗ್ ಕರ್ಕೊಂಡು ಹೋಗು. ಒಳಗ್ ಕರ್ಕೊಂಡು ಹೋಗು. ಅಮ್ಮ ಬಾರಮ್ಮ.
ಯಾರ್ ನೀನು? ಪಶುಪತೆ. ಪಶುಪತಿನ? ಹೌದು, ಭುಜಂಗನ ಶರೀರಕ್ಕೋಗಿ ಆವಾಹನೆ ಮಾಡ್ಕೊಂಡಿರೋ ಪಶುಪತೆ. ಅದು ಸರಿ, ಇವಾಗ ಯಾಕೆ ಈ ವೇಷದಲ್ಲಿ ಬಂದಿದ್ಯಾ? ಆತ್ಮ ನಂದೇ ಆಗಿರ್ಬೇಕಾದ್ರೆ ಅಲಂಕಾರ ಕೂಡ ನನ್ನ ತರನೇ ಇರ್ಲಿ ಅಂತ. ಅಲ್ಲಿ ನೋಡು, ಪುಣ್ಯ ಬರ್ತಿದ್ದಾಳೆ. ಬಾ, ನಮ್ ಕೆಲ್ಸ ಮುಗ್ಸೋಣ. ಮಾಲಾ, ಎಲ್ಲಿದ್ದಾಳೋ ಏನು? ಮಾಲಾ, ಮಾಲಾ. ಪುಣ್ಯ, ನಿನ್ನ ಹೇಗ್ ಹಿಡ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ರೆ ನೀನೇ ಬಂದು ಸಿಕ್ಕಾಕೊಂಡ್ಯಾ? ಯಾವ್ದ ಹಾವು? ನಾಗರಾಜ ಪುಣ್ಯನ ಕಾಪಾಡೋದಕ್ಕೆ ಬಂದಿರೋ ತರ ಇದೆ. ಮಂತ್ರಶಕ್ತಿಯಿಂದ ಅವನನ್ನ ಬಂಧಿಸು. ಮೂರ್ಖಳ ನೀನು. ನಮ್ದು ಕ್ಷುದ್ರ ಶಕ್ತಿ ಆದ್ರೆ ಅವಂದು ನಾಗಶಕ್ತಿ. ನಾಗಶಕ್ತಿನ ಎದುರಿಸಕ್ಕಾಗಲ್ಲ. ಹಾಗಾದ್ರೆ ಈಗ ನಾವ್ ಏನ್ ಮಾಡೋದು? ಅದೇ ಯೋಚನೆ ಮಾಡ್ತಿದ್ದೀನಿ. ಪಶುಪತಿ, ಪುಣ್ಯನ ಇಲ್ಲೇ ಬಿಟ್ಟು ಹೋಗು. ಅಸಂಭವ. ಪುಣ್ಯನ ಬಿಟ್ಕೊಟ್ರೆ ನಾಗನಿಧಿ ರಹಸ್ಯನ ಬಿಟ್ಕೊಟ್ಟ ಹಾಗೆ. ಹೌದು, ಬಿಟ್ಕೊಟ್ಟಿಲ್ಲ ಅಂದ್ರೆ ನಿನ್ನ ಪ್ರಾಣನ ಬಿಡ್ಬೇಕಾಗುತ್ತೆ. ಯೋಚನೆ ಮಾಡು. ಅದಷ್ಟೊಂದು ಸುಲಭ ಅಲ್ಲ. ಹೌದಾ? ಹಾಗಾದ್ರೆ ನೋಡಿ ನಮ್ಮ ನಾಗಶಕ್ತಿನ.
ಮಾಲಾ 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 ಎಲ್ಲಿದ್ದಾಳೆ? ಮಾಲನಿಗೋಸ್ಕರ ನೀನ್ ಪಡ್ತಿರೋ ನೋವು ನಮ್ಗೆ ಅರ್ಥ ಆಗ್ತಾ ಇದೆ. ನಮ್ಮ ಜೊತೆ ಬಂದ್ರೆ ಮಾಲ ಎಲ್ಲಿದ್ದಾಳೆ ಅಂತ ತೋರಿಸ್ತೀವಿ. ನೀವ್ಯಾರು? ನಿನಗೆ ಸಹಾಯ ಮಾಡೋದಕ್ಕೋಸ್ಕರ ಬಂದಿದ್ದೀವಿ. ನಿನ್ನ ಗೊಲ್ಲಮ್ಮನಿಗೆ ತುಂಬಾ ಬೇಕಾದವರು. ಏನು ಭಯ ಪಡದೆ ನಮ್ಮ ಜೊತೆ ಬರಬಹುದು. ಮತ್ತೆ ಈ ಹಾವುಗಳೆಲ್ಲ? ಗೊಲ್ಲಮ್ಮ ನಾಗಮ್ಮನ ಭಕ್ತೆ ಅಲ್ವಾ? ನಿನಗೆ ಸಹಾಯ ಮಾಡೋದಕ್ಕೋಸ್ಕರ ಬಂದಿದ್ದೀವಿ. ಹೋಗೋಣವಾ? ಹಾ, ನಡೀರಿ. ಬನ್ನಿ, ನಿಮ್ಮನ್ನೆಲ್ಲ ಸಾಯಿಸದೆ ಹೋದ್ರೆ ನನ್ನ ಹೆಸರು ಧನಂಜಯ ವರ್ಮನೆ ಅಲ್ಲ. ಏನೀ ಮಾಯೆ? ಹರಿನಗರ ಗಡಿದಾಟಕ್ಕೂ ಭಯ ಪಡ್ತಿದ್ದಂತ ನಾಗಗಳು ಈ ದಿನ ಈ ವರ್ಮ ಮನೆಗೆ ಪ್ರವೇಶ ಮಾಡಿದಾವೆ. ಎಷ್ಟೊಂದು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದಾವೆ. ಅಷ್ಟಕ್ಕೂ ಏನ್ ನಡೀತಾ ಇದೆ? ಏನೋ ನಡೀತಾ ಇದೆ. ನನ್ನ ಹಿಂದೆ ಏನೋ ನಡೀತಾ ಇದೆ. ನನ್ಗದು ಗೊತ್ತಾಗ್ಬೇಕು. ಗರುಡ ದೇವ, ಇದಕ್ಕೆ ಉತ್ತರ ನೀನೇ ಕೊಡಬೇಕು. ಬರ್ತಾ ಇದ್ದೀನಿ. ನಿಂತ್ಕೋ ಪುಣ್ಯ. ಅಲ್ಲಿ ನೋಡು, ಆ ಗರುಡ ದೇವನಿಗೆ ಅರ್ಪಿಸಿರೋ ವನಮಾಲೆನೇ ಮಾಲನ್ನ ಬದುಕಿಸುತ್ತೆ. ಅದನ್ನ ನೀನು ಮಾತ್ರನೇ ತಗೊಳ್ಳೋದಕ್ಕೆ ಸಾಧ್ಯ. ಹೋಗಿ ತಗೊಂಡ್ ಬಾ. ಸ್ವಾಮಿ, ನಿನ್ ತಾಯಿನ ಕಾಪಾಡ್ಕೊಳ್ಳೋದಕ್ಕೆ ಅಮೃತ ತಂದ ಮಹಾವೀರ ನೀನು. ತಾಯಿ ಪ್ರೀತಿ ಏನು ಅಂತ ಗೊತ್ತಿರೋ ದೇವ್ರು ನೀನು. ಇವಾಗ ನನ್ನ ತಾಯಿ ಸ್ಥಾನದಲ್ಲಿರೋ ಮಾಲನ್ನ ಬದುಕಿಸ್ಕೊಳ್ಬೇಕಾಗಿರೋ ಜವಾಬ್ದಾರಿ ನನ್ನ ಮೇಲಿದೆ. ಹ, ಆ ಮಗುನ ಬದುಕಿಸುವಂತ ಅಮೃತ ನಿನ್ನ ಹತ್ರ ಇದೆ. ನಿನ್ ಮಗಳ ನೋವನ್ನ ಅರ್ಥ ಮಾಡ್ಕೊಂಡು ಅನುಗ್ರಹ ಕೊಡ್ತೀಯೋ ಅಥವಾ ತಾಯಿಗೋಸ್ಕರ ಬಂದಿರೋ ಮಗಳಿಗೆ ಶಿಕ್ಷೆ ಕೊಡ್ತೀಯೋ ನಿನ್ನಿಷ್ಟ. ಕರುಣೆ ತೋರಿಸಿ ವರ ಕೊಟ್ರೆ ವನಮಾಲೆ ತಗೊಂಡು ಹೋಗ್ತೀನಿ. ಇಲ್ಲ ಅಂದ್ರೆ ನನ್ನ ಮಾಲನ್ ಜೊತೆಗೆ ನಾನು ಕೂಡ ಸತ್ತು ಹೋಗ್ತೀನಿ.